ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿ ಕೂಡ ತುಂಬಾನೇ ಜನಪ್ರಿಯತೆನ ಪಡೆದಂತಹ ಧಾರಾವಾಹಿ ಅಂತಾನೆ ಹೇಳ್ಬೋದು. ಈಗ ಕರ್ಣ ಧಾರಾವಾಹಿಲಿ ದೊಡ್ಡ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಕರ್ಣ ಧಾರಾವಾಹಿಲಿ ಕರ್ಣನನ್ನ ಕಂಡ್ರೆ ಯಾರಿಗೂ ಆಗೋದಿಲ್ಲ. ಕರ್ಣ ಧಾರಾವಾಹಿಲಿ ಕರ್ಣನನ್ನ ಯಾರು ಮದುವೆ ಆಗ್ತಾರೆ ಎಂಬ ಕುತೂಹಲ ಶುರುವಾಗಿದೆ. ನಿತ್ಯ ತೇಜಸ್ ಮದುವೆ ಆಗೋದು ಡೌಟ್ ಆಗಿದೆ. ಇನ್ನೊಂದು ಕಡೆ ಅವಕಾಶ ಸಿಕ್ಕಾಗೆಲ್ಲ ನಿಧಿಯನ್ನ ಕರ್ಣನ ತಂದೆ ಅವಮಾನಿಸಿರ್ತಾರೆ. ತೇಜಸ್ ಹಾಗೂ ನಿತ್ಯ ಈಗಾಗಲೇ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ. ತನ್ನ ತಂದೆ ತಾಯಿಗೆ ತಿಳಿಸದೆ ತೇಜಸ್ ಉಂಗುರವನ್ನ ಬದಲಾಯಿಸಿಕೊಂಡಿದ್ದನು. ಇನ್ನೊಂದು ಕಡೆ ಇವನ ಮನೆಯವರು ಕೂಡ ನಿತ್ಯಗೆ ಬಾಯಿಗೆ ಬಂದ ಹಾಗೆ ಬೈದಿದ್ರು. ನಿನಗೆ ಯೋಗ್ಯತೆ ಇಲ್ಲ, ಗತಿಗೆಟ್ಟವಳು, ನಮ್ಮ ಮನೆಗೆ ಬಂದು ಕುಟುಂಬ ಹಾಳು ಮಾಡೋದು ಬೇಡ ಅಂತೆಲ್ಲ ಬೈತಾರೆ. ಅಪ್ಪ ಅಮ್ಮನನ್ನು ಕಳೆದುಕೊಂಡಿರೋ ನಿತ್ಯಗೆ ಅತ್ತೆ ಮಾವನ ಪ್ರೀತಿ ಸಿಗಬೇಕು ಎನ್ನೋದಿತ್ತು. ಇನ್ನೊಂದು ಕಡೆ ತೇಜಸ್ ತಂದೆ ತಾಯಿ ಇಷ್ಟೆಲ್ಲ ಹೀನಾಯವಾಗಿ ಮಾತನಾಡಿದಾಗ ನಾನು ಹೇಗೆ ಮದುವೆ ಆಗಲಿ ಅಂತ ನಿತ್ಯಗೆ ಸಂಶಯ ಶುರುವಾಗ್ತಾ ಇದೆ. ಇನ್ನೊಂದು ಕಡೆ ಕರ್ಣ ಮದುವೆ ಆಗಬಾರ್ದು ಅಂತ ಅವನ ತಂದೆ ಅಗ್ರಿಮೆಂಟ್ ಮಾಡಿಕೊಂಡಿದ್ರು. ಈಗ ಅಜ್ಜಿ ಈ ಒಪ್ಪಂದವನ್ನ ಮುರಿದಿದ್ದಾರೆ. ಕರ್ಣ ಮದುವೆ ಆಗದಿದ್ರೆ ಸಾಯೋದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ. ಹೀಗಾಗಿ ಕರ್ಣ ಮದುವೆ ಆಗಲು ಕೂಡ ರೆಡಿ ಆಗಿದ್ದಾನೆ. ಇನ್ನೊಂದು ಕಡೆ ಕರ್ಣನನ್ನ ಕಂಡರೆ ನಿಧಿಗೆ ತುಂಬಾ ಇಷ್ಟ. ಯಾವಾಗಲೂ ಕರ್ಣ ಸರ್ ಎಂದು ಓಡುವ ಅವಳು ಅವನನ್ನ ಮದುವೆ ಆಗೋ ಕನಸು ಕಾಣ್ತಿರ್ತಾಳೆ. ಇನ್ನು ಅವಳು ಕರ್ಣನ ಮುಂದೆ ಪ್ರೀತಿಯನ್ನ ಹೇಳಿಕೊಂಡಿಲ್ಲ. ಹಾಗಾದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಈಗ ನಿತ್ಯಗೆ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನ ಕರ್ಣ ಪರಿಹಾರ ಮಾಡ್ತಾನೆ. ಅವಳನ್ನ ಅಪಾಯದಿಂದ ಬಚಾವ್ ಮಾಡಿರೋ ಕರ್ಣ ಕೊನೆಗೆ ನಿತ್ಯಾಳನ್ನೇ ಮದುವೆ ಆಗ್ತಾನ ಅನ್ನೋದು ಸಂಶಯ ಆಗಿದೆ. ಇನ್ನು ಈ ಕರ್ಣ ಧಾರಾವಾಹಿಯಲ್ಲಿ ಕರ್ಣನಿಗೆ ಇಬ್ಬರು ಹೀರೋಯಿನ್. ಯಾವಾಗಲೂ ಸೀರಿಯಲ್ನಲ್ಲಿ ಟ್ವಿಸ್ಟ್ ಇದ್ದೇ ಇರುತ್ತದೆ. ಹೀಗಾಗಿ ನಿಧಿಗೆ ತಾನು ಪ್ರೀತಿಸಿದ ಹುಡುಗ ಸಿಗೋದು ಡೌಟ್. ಕರ್ಣನನ್ನ ಕಂಡರೆಗೆ ನಿತ್ಯನಿಗೆ ಇಷ್ಟವಿಲ್ಲ. ಇವರಿಬ್ಬರು ಮದುವೆ ಆಗೋ ಸಂದರ್ಭ ಬಂದರೂ ಬರಬಹುದು. ಆಮೇಲೆ ಕರ್ಣನ ಮೇಲೆ ನಿತ್ಯಗೆ ಲವ್ ಆಗಲೂಬಹುದು ಎನ್ನುವ ನಿರೀಕ್ಷೆ ಇದೆ. ಒಂದು ಕಡೆ ತೇಜಸ್ ಹಾಗೂ ನನ್ನನ್ನು ಕರ್ಣನೇ ಒಂದು ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ನಿತ್ಯ. ಆದರೆ ಕೊನೆಯ ಸಮಯದಲ್ಲಿ ಏನು ಬೇಕಾದರೂ ಟ್ವಿಸ್ಟ್ ನೀಡ್ತಾರೆ ಕರ್ಣ ಧಾರಾವಾಹಿಯ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಕಾರ ಕರ್ಣನಿಗೆ ಯಾರು ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.